ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ನಮ್ಮೂರ ಜಾತ್ರೆಗೆ, ಅಂದರೆ ತುರುವೇಕೆರೆ ಜಾತ್ರೆಗೆ. ತುಂಬ ಎಕ್ಸೈಟೆಡ್ ಬಿಕಾಸ್ ಎವ್ರಿ ಟೈಮ್ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಈ ಜಾತ್ರೆಗೆ. ಸ್ಕೂಲ್ ಡೇಸಿಂದ ಆ ಟೈಮಲ್ಲೆಲ್ಲ ನಾನು ಸ್ಕೂಲ್ ಡೇಸಲ್ಲೆಲ್ಲ ಅದೇ ಗ್ರೌಂಡಲ್ಲಿ ಆಗ್ತಾಯಿತ್ತು ಜಾತ್ರೆ. ಬಟ್ ಈ ಸತಿ ಪರ್ಮಿಷನ್ ಸಿಗದೆ ನಮ್ಮ ಮನೆ ಹತ್ರ ಇರೋ ಒಂದು ಗ್ರೌಂಡಲ್ಲಿ ಆಗ್ತಾಯಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅನನ್ಯ, ಋತು, ಅಪ್ಪಾಜಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಬಟ್ ಏನು ಗೊತ್ತಾ, ಎವ್ರಿ ಟೈಮ್ ನಾನು ಜಾತ್ರೆಗೆ ಹೋದಾಗ ಒಂದು ಸತಿನೂ ಆಟ ಆಡದೆ ರಿಟರ್ನ್ ಬರ್ತಾನೆ ಇರಲಿಲ್ಲ. ಬಿಕಾಸ್ ನಾನು ಜಾತ್ರೆಗೆ ಹೋಗ್ತಿದ್ದೆ ಎಲ್ಲಾದ್ರಲ್ಲೂ ಆಟ ಆಡಬೇಕು, ಪ್ಲಸ್ ಏನಾದರೂ ಬರಬೇಕು ಅಂತ, ತಿನ್ಕೊಂಡು ಆಟ ಆಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದು. ಬಟ್ ಈ ಸತಿ ಏನಾಗಿದೆ ಅಂದರೆ, ಈ ಸತಿ ಯಾವುದ್ರಲ್ಲೂ ಆಟ ಆಡೋ ಪ್ಲ್ಯಾನ್ಸ್ ಇಲ್ಲ. ಈ ಸತಿ ಯಾವುದ್ರಲ್ಲೂ ಆಟ ಆಡ್ತಾ ಇಲ್ಲ. ಜಸ್ಟ್ ಜಾತ್ರೆ ನೋಡಿಕೊಂಡು ನೋಡೋಣ. ಏನು ತಗೊಳ್ಳೋ ಪ್ಲ್ಯಾನ್ಸ್ ಅಂತೂ ಏನೂ ಇಲ್ಲ, ಏನೂ ತಗೊಳ್ಳೋಂಥದ್ದಿಲ್ಲ. ಚಿಕ್ಕ ಪುಟ್ಟದ್ದು ಏನಾದರೂ ಇಷ್ಟ ಆದರೆ ನೋಡೋಣ, ತಗೊಳ್ಳೋಣ. ಏನಾದ್ರು ತೊಗೊಂಡ್ರೆ ಐ ವಿಲ್ ಶೋ ಯು. ದೆನ್ ಅದಕ್ಕಿಂತ ಮುಂಚೆ ಜಾತ್ರೆಗೆ ಹೋಗೋದಕ್ಕಿಂತ ಮುಂಚೆ ನಂದು ಒಂದು ಶಾಪಿಂಗ್ ಇದೆ, ಅಲ್ಲಿಗೆ ಹೋಗ್ತೀವಿ. ಬಟ್ ಲೆಟ್ಸ್ ಸಿ, ಜಾತ್ರೆ ನಾ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿ ನೋಡೋಣ ಗೈಸ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಏನೇನು ತಿನ್ಕೊಬರ್ತೀವಿ. ಇಲ್ಲ ಆಟಾಡೋಕ್ಕಂತೂ ನಾನು ಹೋಗೋಲ್ಲ. ಅನನ್ಯ ಅವ್ರು ಏನಾದರೂ ಹೋದರೆ, ಅನನ್ಯ, ಅಮ್ಮ, ಋತು ಎಲ್ಲ ಯಾವುದಕ್ಕಾದ್ರೂ ಹೋದರೆ ಆಟ ಆಡೋಕ್ಕೆ, ಐ ವಿಲ್ ಶೋ ಯು. ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ವಿ ಆರ್ ರೆಡಿ ಟು ಗೋ ಗೈಸ್. ಋತು ನನ್ನ ಬ್ಲಾಗಿಗೆ ಹಾಯ್ ಮಾಡು. ಸಾಂಗ್ ಆಫ್ ಮಾಡು. ಅನನ್ಯ ರೆಡಿ ಆಗಿದ್ದಾಳೆ ಗೈಸಡು. ಹೌ ಮಚ್ ಎಕ್ಸೈಟೆಡ್? ಸೂಪರ್ ಎಕ್ಸೈಟೆಡ್. ಜಾತ್ರೆಗೆ ಅಂತಾನೆ ಕಾಯ್ತಾ ಇರ್ತೀವಿ ಗೈಸ್. ಬಟ್ ಈ ಸತಿ ಕಡಿಮೆ ಸ್ಪೇಸಲ್ಲಿ ಇರೋದ್ರಿಂದ ಮೇ ಬಿ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿನ್ಗೇನು ಅನ್ಸುತ್ತೆ? ಜಾಗ ಕಡಿಮೆ ಇರೋದಕ್ಕೆ ಅಂಗಡಿಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಸುತ್ತಾ? ಕಮ್ಮಿ ಐತೆನಾ? ಎಸ್, ಇವನು ಹೋಗಿ ಬಂದಿರನ್ ಕೇಳೋಣ ತಡೀರಿ. ಋತು ಋತು ಇಲ್ಲೋಡು, ನನ್ಗೆ ಸ್ವಲ್ಪ ಕ್ವೆಶನ್ಸ್ ಇದೆ, ಆನ್ಸರ್ ಮಾಡಿ. ಅಂಗಡಿಗಳೆಲ್ಲ ಕಡಿಮೆ ಇದ್ದಾ? ಆಟ ಆಡೋದೆಲ್ಲ ಕಡಿಮೆ ಇದೆಯಾ? ಎಲ್ಲ ಒಂದೊಂದಷ್ಟೇ, ಎಲ್ಲ ಸ್ವಲ್ಪ ಕಡಿಮೆ ಐತೆ ಒಟ್ಟು, ಒಂದೊಂದು ಥರ. ಬಟ್ ಜಾಗ ಕಡಿಮೆ ಐತಲ್ಲ ಅಲ್ಲಿ. ಆ್ಯಂಡ್ ನಾನೇ ತೋರಿಸ್ತೀನಿ ಗೈಸ್ ಹೆಂಗೆ ಹೋಗ್ತೀವಲ್ಲ, ಬನ್ನಿ. ಅನನ್ಯ ಏನೇನು ಕಟ್ಸ್ತೀಯ? ಏನೇನು ಕಟ್ಸ್ತೀಯ? ಫುಲ್ಲು ಎಲ್ಲ ಸತಿ ಕೊಡಿಸ್ತೇವೆ ಬಿಡು, ಅದರಲ್ಲಿ ನೀನು. ಗೈಸ್, ಈ ಸತಿ ಅಂಗಡಿಗಳೆಲ್ಲ ರೋಡ್ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ, ಒಳಗಡೆಗಿನ ಜಾಸ್ತಿ. ಎಷ್ಟು ಜನ ಅಂದ್ರೆ ನೋಡಿರಿ, ಯಪ್ಪ ದೇವ್ರೆ. ಲಾಸ್ಟ್ ಸತಿ ಅಂದರೆ ಹೋಗಕ್ಕೆ ಬರೋಕ್ಕೆಲ್ಲ 1, 2, 3 ಎಂಟ್ರೆನ್ಸ್ ಇತ್ತು, ಸರಿ ಹೋಗ್ಬಿಡ್ತಿತ್ತು. ಈ ಸತಿ ಒಂದೇ ಎಂಟ್ರೆನ್ಸ್, ಟ್ರಾಫಿಕ್. ಏನು? 100 ರೂಪಾಯಿ. 50 ರೂಪಾಯಿ. ಅನನ್ಯ, ಜಾತ್ರೆ ಇವಾಗ 8 ಆಗಿದ್ದೀವಿ. ಆಹಾರ ಈ ರಶಲ್ಲಿ ಈಚೆನೇ ರಶ್ ಇತ್ತಲ್ಲ ಒಳಗಡೆಗಿಂತ. ನಾನು ಆರ್ಟ್ಸ್ ರೈಡ್ ಹೋಗ್ತೀಯ? ನೋಡಿ ಗೈಸ್, ನಮ್ಮ ಜಾತ್ರೆ ತೋರಿಸ್ತೀನಿ.
ಯಾವ್ದಕ್ ಕೂರ್ತೀಯ ಹೃದಯ ಯಾವ್ದಕ್ ಕೂರ್ತೀಯೋ ಎಲ್ಲ ನೋಡೋದು ತಿನ್ನೋದಷ್ಟೇ ಗೈಸ್. ಒಳಗಡೆ ಎಷ್ಟೊಂದು ಸ್ಪೇಸ್ ಇದೆ, ಬಟ್ ಈಚೆ ಕಡೆ ರೋಡಲ್ಲಿ ಫುಲ್ ಆ ಕಡೆ ಈ ಕಡೆ ಎರಡು ಸೈಡ್ ಬ್ಲಾಕ್ ಮಾಡಿಬಿಟ್ಟವ್ರೆ. ಅಂದರೆ ಅದು ಬರೋದಕ್ಕೆ ಇಟ್ಟಿರೋದಕ್ಕೆ ನಮಗೆ ಸ್ವಲ್ಪ ಓಡಾಡೋಕೆ ಕಷ್ಟ ಆಗ್ತದೆ. ಇಲ್ಲಿ ಒಳಗಡೆ ಎಷ್ಟೊಂದು ಸ್ಪೇಸ್ ಇದೆ, ಖಾಲಿ ಖಾಲಿಗೆ ಅನ್ಸುತ್ತೆ ಫುಲ್. ನೋಡಿ ಗೈಸ್, ಈ ಸತಿ ದೊಡ್ಡ ಕೊಲಂಬಸ್ ಬಂದಿದೆ ನೋಡಿ. ಈ ಮೊದಲೆಲ್ಲ ಚಿಕ್ಕ ಚಿಕ್ಕದಿರ್ತಿತ್ತು ಸ್ವಲ್ಪ, ಇದು ಜಾಯಿಂಟ್ ವೀಲು ಫುಲ್ಲು ದೊಡ್ಡದು. ಅನನ್ಯಂಗೆ ನೋಡಿದ್ರೇನೆ ಫುಲ್ ಒಂಥರ ಆಗ್ತೈತೆ. ಅನನ್ಯ ಕೂರು. ಗೈಸ್, ಇವಾಗ ನೋಡಿದೆಲ್ಲ ಆಯ್ತು. ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಬಂದವಳೆ ಇಲ್ಲಿ ತಿನ್ನಕ್ಕೆ. ಇವಳಿಗೋಸ್ಕರ ಬಂದಿರೋದು. ನಿಮ್ಗೇನ್ ಬೇಕು? ನಿನ್ನೆ ಬಂದವನಲ್ಲೇ ಒಂದ್ ರೌಂಡು. ಪೊಟ್ಯಾಟೊ ಟ್ವಿಸ್ಟರ್ ಅಂತ ಹೇಳಿದ್ ನಾನು ತಗೊಳಕ್ಕೆ ಅಂತ. ಅಂತ ಹೇಳೋನೆ ಇವಾಗ ನಾವು ಹೇಳಿದ್ವಲ್ಲ ಒಂದು ಅಂದ್ರೆ ಅಲ್ಲಿ ಟೋಕನ್ ತಗೋಬೇಕು. ಈಗ ಮತ್ತೆ ಟೋಕನ್ ತಗೊಂಡು ಈಗ ಮತ್ತೆ ವೇಟ್ ಮಾಡ್ತೀವಿ. ನಾವು ಇಲ್ಲಿ ಕೊಲಂಬಸ್ ನೋಡ್ತಾ ಇದೀವಿ. ಗೈಸ್, ಅದು ನೋಡಿದ್ರೇನೋ ಭಯ ಆಗ್ತಿದೆ. ಫುಲ್ ಹೈಟ್ ಹೋಗ್ತಿದೆ, ಒಳಗಡೆ ಕೂತಿರೋರಲ್ಲ ಅಂತವ್ರೆ. ಅನನ್ಯಂಗೆ ಕೊಲಂಬಸ್ ನೋಡ್ತಿದ್ರೇನೆ ಇಲ್ಲದೆ ಫುಲ್ ತಲೆ ಸುತ್ತೈತೆ ಅಂತೊಳಗೆ. ನೋಡಿ, ಇವಳೆ ಬೇಕು ಬೇಕು ಅಂತ ತಗೊಂಡವಳೆ ಹೋಗ್ಬಿಟ್ಟು. ಇದೆಲ್ಲ ನಾವು ತಿನ್ನಲ್ಲ, ಡ್ರಿಂಕ್ ಫುಡ್ ಕೇಳ್ಸಲ್ಲ ಅಲ್ಲಿ ಅವಳು ಮಾತಾಡೋದು. ತಿನ್ನಲ್ಲ ಅಂದ್ಬಿಟ್ಟು ತಿನ್ನೋದು ಅಂದ್ರು ಒಬ್ಬನೇ ನಮ್ಮ ಮನೇಲಿ. ಪರವಾಗಿಲ್ಲ, ನಾವೇ ಟೇಸ್ಟ್ ನೋಡ್ತಿದ್ವಿ. ಚೆನ್ನಾಗೈತಾ? ಏ ಬೇಡ, ಈ ಕಡೆ ಐತಲ್ಲ ಸಾಕು. ಹೆಂಗೈತೆ? ನಾವು ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ ಗೈಸ್. ತಿನ್ನಕ್ ಸಿಗುತ್ತೆ ಅಂದ್ರೆ ಫಸ್ಟ್ ಓಡ್ಬಿಡ್ತಾಳೆ. ಗೈಸ್, ಇವಾಗ ಗೋಬಿ ಮತ್ತೆ ಮಸಾಲೆ ಪುರಿ ತಿನ್ನಕ್ ಬಂದಿದ್ದೀವಿ. ಟಾರ್ಚ್ ಆನ್ ಮಾಡ್ಕೊತೊಳ್ಳಿ ಕಾಣಿಸಲ್ಲ ಅಂತ. ಋತು ಅಲ್ಲಿ ಆರ್ಡರ್ ಕೊಡೋಕೆ ಹೋಗಿದ್ದಾನೆ. ಅಪ್ಪಾಜಿದ್ ಮಸಾಲೆ ಪುರಿ, ಅಪ್ಪಾಜಿದ್ ಗೋಬಿ ಬೇಡ ಅಂತ. ನಮಗೆ ಗೋಬಿ ಪ್ಲಸ್ ಮಸಾಲೆ ಪುರಿ. ಫ್ಲ್ಯಾಶ್ ಆನ್ ಮಾಡಿದ್ರೆ ಎಲ್ಲರೂ ಮುಂದೆ ಹೈಲೈಟ್ ಆಗ್ತೀವಿ. ಎಲ್ಲ ನಮ್ಮನೆ ನೋಡ್ತಾರೆ ಬೀಸೋದಕ್ಕೆ. ಮನೆ ಏನು ಆರ್ಡರ್ ಮಾಡಿರೋದು? ಫ್ರೈಡ್ ರೈಸ್, ಗೋಬಿ ಫ್ರೈಡ್ ರೈಸ್ ಅಲ್ಲ, ಗೋಬಿ ರೈಸ್. ಗೋಬಿ ಫ್ರೈಡ್ ರೈಸ್ ಅದೇನೋ ಗೋಬಿ ರೈಸ್ ಅಂತ. ಆಮೇಲೆ ಮಸಾಲೆ ಪುರಿ. ನಾವು ಒಳಗಡೆ ಮಸಾಲೆ ಪುರಿ ಅದು ಚೆನ್ನಾಗಿರಲ್ಲ ಅಂತ ತಿಂದಿಲ್ಲ. ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ ಮಾತ್ರ. ಏನು ತಗೊಳ್ಳೋ ಅಂಥದ್ದು ಅನಿಸ್ಲಿಲ್ಲ, ತಗೊಂಡಿಲ್ಲ ಏನು. ತಿನ್ಕೊಂಡು ಇವಾಗ ಮನೆಗೆ ಹೋಗೋದು ಅಷ್ಟೇ ಗೈಸ್. ಅನ್ನೋದೇ ನೀನೇನು ತೊಗೊಂಡೆ? ಯೋಚನೆ ಮಾಡ್ತಾಳೆ ಅವಳು. ಏನು ತಂಡಿಲ್ಲ. ಗೋಲ್ಗಪ್ಪ ತಿಂದೆ, ಪೊಟ್ಯಾಟೊ ಟ್ವಿಸ್ಟರ್ ತಿಂದೆ. 2 ಪೊಟ್ಯಾಟೊ ಟ್ವಿಸ್ಟರು. 2 ಅಂದರೆ 3 ಜನದಿಂದ 2. ಅವಳದಲ್ಲಿ ನಾವು ಶೇರ್ ಮಾಡ್ತೀವಿ. ಬಾಯಿಲಿಗೆ ಲೈಟಿಂಗ್ ನೋಡಿ ಗೈಸ್, ನಮ್ಮ ತುರ್ಬೇಕಿದ್ದು ಲೆವೆಲ್ ಅಲ್ಲೆಲ್ಲ ಹಾಕಿರು ಟೌನ್ ಬಿಟ್ಟು ಆಚೆಗೆಲ್ಲ ಹಾಕ್ತಾರೆ. ಹಾಕಲ್ಲ, ಜಾಗ ಬೇಕಲ್ಲ. ಹೆಲೋ ಗೈಸ್, ದಿಸ್ ದಿ ನೆಕ್ಸ್ಟ್ ಡೇ. ನಿನ್ನೆ ಐ ಗೆಸ್ ಎಲ್ಲ ಕ್ಲಿಪ್ಪಿಂಗ್ ಎಲ್ಲದು ಇತ್ತು ಕ್ಯಾಪ್ಚರ್ ಮಾಡಿದ್ದು. ಬಟ್ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಡಿಲೀಟ್ ಆಗಿದೆ ಎಷ್ಟೊಂದು.
ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಏನೇ ಇವತ್ತು ನಾನು ಗಾನು ಪುಣ್ಯ ಅನನ್ಯ ಎಷ್ಟು ಜನ ಹೋಗ್ತಾ ಇದ್ದೀವಿ. ಕಂಟಿನ್ಯೂ ಮಾಡೋಣ, ಇದರಲ್ಲೇ ವ್ಲಾಗಲ್ಲೇ ಆ್ಯಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ನಾನಂತೂ ಆಟ ಆಡೋ ಪ್ಲ್ಯಾನ್ ಇಲ್ಲ. ಪುಣ್ಯಗ ನಾವು ಏನಾದ್ರು ಆಟ ಆಡಿದ್ರೆ ವಿಲ್ ಶೋ. ಆ್ಯಂಡ್ ನಿನ್ನೆ ಎಲ್ಲ ಡಬಲ್ ಸತಿ ಆಗಿತ್ತು. ಪೊಟ್ಯಾಟೊ ಟ್ವಿಸ್ಟರ್, ಗೋಲ್ಗಪ್ಪ ಎಲ್ಲದನ್ನು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೆ, ಎಲ್ಲ ಮಿಸ್ ಆಗಿದ್ದೀರಿ. ನಿಜ ಎಷ್ಟು ಬೇಜಾರಾಗ್ತಿದೆ ಗೊತ್ತಾಗಿದೆ. ಅಷ್ಟು ಜನದ ಮಧ್ಯ ಅಲ್ಲಿ ನಾನು ಸ್ಟಾರ್ಟಿಂಗ್ ಒಂದ್ಸತಿ ಹೋಗಿದ್ದಿದೆ ಅನ್ಸುತ್ತೆ, ಮಧ್ಯದ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗ್ಬಿಟ್ಟೈತೆ ಎಷ್ಟೊಂದು. ಅಷ್ಟು ಜನದ ಮಧ್ಯ ವ್ಲಾಗ್ ಮಾಡಿದ್ದೆ ನಾನು. ಬಟ್ ಇಟ್ಸ್ ಓಕೆ. ಇವತ್ತು ಹೋಗ್ತಾ ಇದ್ದೀವಲ್ವಾ. ನೆನ್ನೆ ಏನು ತಗೊಳ್ಳಿಲ್ಲ, ತಿನ್ಕೊಂಡು ಬಂದ್ವಿ ಎರಡೆರಡು ಸತಿ. ಲಾಸ್ಟಲ್ಲಿ ಮಸಾಲೆ ಪುರಿ ಮತ್ತು ಫ್ರೈಡ್ ರೈಸ್ ತಿನ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ದೆನ್ ಇವತ್ತು ನಾವು ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ, ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು, ಬರೀ 4 ಜನ ಹೋಗ್ತಾ ಇರೋದು. ಹೇಗಿರುತ್ತೆ, ಹೇಗೆ ನಮ್ಮ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ನಿನ್ನೆ ನೈಟ್ ಸಿಕ್ಕಾಬಟ್ಟೆ ಜನ ಇದ್ದರು. ಎವ್ರಿ ಟೈಮ್ ಏನಾಗ್ತಿತ್ತಂತ ಅಂದರೆ ಎಂಟ್ರಿ ಎಕ್ಸಿಟಿಗೆಲ್ಲ ಜಾಸ್ತಿ ಒಂದು 3 ಜಾಗ ಇರ್ತಾಯಿತ್ತು ಎಂಟ್ರಿ ಆಗೋಕ್ಕೆ, ಎಕ್ಸಿಟ್ ಆಗೋದಕ್ಕೆ. ಬಟ್ ಈ ಸತಿ ಏನಾಗಿದೆ ಅಂದರೆ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್, ವಿಚ್ ಮೀನ್ಸ್ ಒಂದೇ ಸೇಮ್ ಇದರಲ್ಲೇ ಎಂಟ್ರಿ ಎಕ್ಸಿಟ್ ಇರೋದು. ಅದರಿಂದ ಸಿಕ್ಕಾಬಟ್ಟೆ ರಶ್ ಆಗಿಬಿಟ್ಟಿತ್ತು. ಮೊನ್ನೆ DJ ಇದ್ದಿದ್ದರಿಂದ ನಾವು ಹೋಗಿರಲಿಲ್ಲ, ಬಿಕಾಸ್ ಸೌಂಡು ಮತ್ತು ಗಣೇಶನ್ ಬಿಡೋಕ್ಕೆ ಮೆರವಣಿಗೆ ಎಲ್ಲ ಮಾಡೋದೆಲ್ಲ ಇರುತ್ತಲ್ವ, ರಶ್ ಇರುತ್ತೆ ಸಿಕ್ಕಾಪಟ್ಟೆ ಅಂತ ಹೇಳಿ ನಾವು ಮೊನ್ನೆ ಹೋಗಿರಲಿಲ್ಲ, ನೆನ್ನೆ ಹೋಗಿದ್ದು. ನೆನ್ನೆ ಬೇರೆ ಊರವರೆಲ್ಲ ಜನಗಳಿರ್ತಾರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಯಪ್ಪ, ಜಾತ್ರೆ ಒಳಗಡೆ ಫ್ರೀ ಇದೆ, ಜಾತ್ರೆ ಒಳಗಡೆ ಜನ ಅಷ್ಟು ಅನ್ಸಲ್ಲ. ಬಟ್ ಈಚೆ ಹೋಗೋದು ಬರೋದು ಸಿಕ್ಕಾಪಟ್ಟೆ ಹೆಕ್ಟಿಕ್ ಅಂತ ಅನ್ನಿಸ್ತು. ಬಟ್ ಏನೋ ಒಂಥರ ಖುಷಿ ಇರುತ್ತೆ, ಹಂಗೆ ಜನ ಇದ್ರೇ ಜಾತ್ರೆ ಅನ್ಸುತ್ತಲ್ಲ, ಹಂಗೆ ಜಾತ್ರೆ ಅನ್ಸೋದಲ್ವಾ. ಹೋಗಿ ಬಂದಿದ್ದು. ದೆನ್ ಏನು ತಗೊಳ್ಳೋಂಥದ್ದು ಅನಿಸ್ಲಿಲ್ಲ ನಮಗೆ. ಇವತ್ತು ಏನು ತೊಗೊತೀವೋ ಇಲ್ವೋ ಗೊತ್ತಿಲ್ಲ, ತೊಗೊಂಡ್ರೆ ಐ ವಿಲ್ ಶೋ. ಆ್ಯಂಡ್ ಬನ್ನಿ ಹೋಗ, ನನ್ನೇ ಕರಿತಿದ್ದಾಳೆ. ಅವ್ರು ಆಲ್ರೆಡಿ ಹೋದರು. ಅವ್ರ ಅಮ್ಮನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಇರ್ತೀವಿ ಅಂತ ಹೇಳಿಬಿಟ್ಟು ನಾವು ಇವಾಗ ಹೋಗ್ತೀವಿ. ಬಂದ್ವಿ ಗೈಸ್, ರೀಚ್ ಆಗಿದ್ದೀವಿ. ಇವಳು ಮೀಟ್ ಮಾಡಿದ್ದೀವಿ. ಇವಳು ಬ್ಯಾಗ್ ನೋಡಿ, ಇವಳು ನೋಡಿ ಹೆಂಗೋ ನಮಗೆ ವೆದರ್ ಸಪೋರ್ಟ್ ಮಾಡ್ತೈತೆ. ಬಿಸಿಲಿಲ್ಲ, ಹೋಯ್ತದು. ಓಡಾಡಕ್ ಚೆನ್ನಾಗಿ ಅನ್ಸುತ್ತೆ ಗೈಸ್. ಬಿಸಿಲಿದ್ದಿದ್ರೆ ಬೇಗ ಸುಸ್ತಾಗ್ಬಿಡ್ತಿತ್ತು. ಪುಟ್ಟು ಬ್ಯಾಗ್, ಪುಣ್ಯ ಬ್ಯಾಗ್ ನೋಡಿ ಗೈಸ್ ಹೆಂಗೈತೆ. ಮ್ಯಾಚಿಂಗ್ ಪ್ಯಾಂಟ್ ಬೇರೆ ಹಾಕೊಂಡಿದ್ದೀರ. ಇವಾಗ ಇಲ್ಲಿ ಇಬ್ರು ಸ್ಕೂಟಿ ನಿಲ್ಸಿದೀವಿ, ಒಳಗಡೆ ಹೋಗ್ಬೇಕು ಗೈಸ್. ಪುಣ್ಯಂದು ಅಮೌಂಟು ಗೈಸ್ ಎಲ್ಲ ಮಡ್ಸಿ ಎಲ್ಲ ಹೆಂಗೆ ಎಷ್ಟು ಡೇ ಟೈಮ್ಗೂ ನೈಟ್ ಟೈಮ್ಗೂ ಇದೇ ಡಿಫ್ರೆನ್ಸ್. ಈಗ ಒಳ್ಳೆ ಚಿಕ್ಕಪೇಟೆ ಮಾರ್ಕೆಟ್ ಥರ ಅನಿಸ್ತೈತೆ. ನೈಟ್ ಟೈಮ್ ಎಲ್ಲ ಫುಲ್ ಹೆಂಗೆ ಕಾಣಿಸ್ತಿತ್ತು. ಇವಾಗಲೂ ಜನ ಇದ್ದಾರೆ ಗೈಸ್, ಪರವಾಗಿಲ್ಲ. ನಮ್ಮ ಡೇ ಟೈಮ್ ಜಾತ್ರೆ ನೋಡಿ ಗೈಸ್, ಫುಲ್ ಹೆಂಗೆ ಖಾಲಿ ಅನ್ನಿಸ್ತದೆ. ಏನಾದ್ರು ಜಾತ್ರೆ ಅಂದರೆ ಲೈಟಿಂಗ್ಸ್, ವೈಬ್ಸೇ. 3 ಜನ ಇಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಪುಣ್ಯನ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾವಳು ಹಿಂದೆಯಿಂದ. ಪುಟ್ಟಡ್ಗಿದ್ದಾರೆ. ಆ ಬ್ಯಾಗಿಗೂ ಅವಳಿಗೂ ಬ್ರೇಕ್ ಡ್ಯಾನ್ಸ್ ಒಂದು ಆಡಿಸ್ತವ್ರೆ. ಇಲ್ಲಿ ಮಕ್ಳದ್ದು ಒಂದು ಆಡಿಸ್ತಿದ್ದಾರೆ. ನಮ್ಮ ಪುಣ್ಯನ್ನು ಗಾನು ಬ್ರೇಕ್ ಡ್ಯಾನ್ಸ್ ಆಡಕ್ಕೆ ಹೋಗ್ತಿದ್ದಾರೆ. ಪುಣ್ಯ ನೋಡಿಲಿ. ಆಟ ಆಯ್ತು. ಪುಣ್ಯ ಮಲ್ಕೊಂಡು ಹಂಗೆ ನಾನು ಹಿಡ್ಕೊಂಡು ಇಲ್ಲಿ ಪುಣ್ಯ ಫುಲ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟವಳೆ. ನೋಡಿ ಗೈಸ್, ಇಲ್ಲಿ ಪುಣ್ಯ
ಎತ್ತಲ್ ತಡಿ ಕೆಳಗೆ ತೋರಿಸ್ತೀನಿ. ಪುಣ್ಯ ಭಯ ಆಯ್ತಾ? ಫುಲ್ಲು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಲು ಅವಳು. ಫುಲ್ಲು ತಿನ್ಬೇಕು ಹಿಂಗೆ. ಹಿಂಗ್ ಭಯ ಆಯ್ತಾ? 50 100 ನಮ್ಮ ಫಸ್ಟ್ ಸ್ಟಾಪ್ ಇಸ್ ಗೋಲ್ಗಪ್ಪ. ಸರಿ ಆಯ್ತಾ? ಪುಣ್ಯಂಗ್ ಬೇಡ ಬಿಡು, ನಾವು ಮಾತ್ರ ತಿನ್ನೋಣ. ಪುಣ್ಯಂಗ್ ಫಸ್ಟ್ ಆಸೆ ಗೋಲ್ಗಪ್ಪ. ಅವಳು ಬೇಡಿಕೆ ಮೇಲೆ ಫಸ್ಟ್ ಗೋಲ್ಗಪ್ಪ. ಇನ್ನೊಂಚೂರು ಬೇಕಪ್ಪ ನೀ? ಇದು 40, ಇದು 50. ಇದು ಮಲೈ ಪಿಸ್ತಾ ಮ್ಯಾಂಗೋ ಮತ್ತೆ ಇನ್ನೊಂದು ಯಾವುದು? ಮ್ಯಾಂಗೋ ಇದೆ, ಮ್ಯಾಂಗೋ ಪಿಸ್ತಾ ಮಲೈ ಕೇಸರ್. 10 ರೂಪಾಯಿ ಇದು ನೋಡು. ಯಾವ್ದು ಬೇಡ? ನಿಮಗೆ ಬೇಡವಾ? ಬಂದು ಕೊಡಿ. ಚೆನ್ನಾಗೈತಾ? ಟೇಸ್ಟ್ ಮಾಡಿ. ಮ್ಯಾಂಗೋ ಫ್ಲೇವರ್, ಮ್ಯಾಂಗೋ ಮಾಜಾ ಅದೆಲ್ಲ ಫ್ಲೇವರ್ ಬರುತ್ತೆ. ಇವರು ಒತ್ತಾಯದ ಮೇರೆಗೆ ಐಸ್ ಕ್ರೀಮ್ ತಿಂತ. ಸನನ್ಯೂ ನಿಪ್ಪಟ್ಟು ಮಸಾಲ ಬಂದಿದೆ. ನಮ್ಮ 3 ಜನದ್ದು ಗೋಬಿ. ಹಂಗೆ ಎತ್ಕೋ, ಮೇ ಬಿ ಪೀಸ್. ಆಯ್ತು, ಹೋಗಿ ತಗೊಬನ್ನಿ. ನಮ್ಮ 3 ಜನದ್ದು ಗೋಬಿ. ನಮ್ ಗೋಬಿ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ ಗೈಸ್ ನಾವು. ಪುಣ್ಯ ನೋಡಿ ಹೆಂಗ್ ನೋಡ್ಕೋತಾಳೆ. ನಾನು ಅದೇ ಅಂದ್ಕೊಂಡೆ ಇವ್ರನ್ನೆಲ್ಲ ನೋಡಿದೀನಿ ಅಂತ. ನೋಡಿ ಗೈಸ್, ಸ್ಪೂನ ಒಂತ ಬಂದ್ರೆ 3 ಸ್ಪೂನ್ ತಂದಿದ್ಯಾ? ಅದು ಗೋಬಿಗೆ ಗೋಬಿಗೆ ಅವರೇ ಕೊಡ್ತಾರೆ. ಓ, ಪುಣ್ಯನ್ ನೋಡಿ ಕಲ್ತ್ಕೋಬೇಕು ಇನ್ನು ಅಲ್ಲಿಂದ. ಸ್ಪೂನಲ್ಲಿ ತಿನ್ನು ಗೋಬಿ ನೀನು. ಚೆನ್ನಾಗಿದ್ಯಾ? ನಿಂಗೆ ಸ್ವೀಟ್ ಹಾಕಿದ್ರು, ನೀನು ಖಾರ ಹೇಳಿದವ್ರು ಸ್ವೀಟ್ ಅಂದ್ಕೊಂಡು. ಸ್ವೀಟ್ ಆಗಿದೆಯೋ ಖಾರ ಆಗಿದೆಯೋ? ನಿಪ್ಪಟ್ಟು ಮಸಾಲ ಚೆನ್ನಾಗಿದೆ ಗೈಸ್, ನೈಸ್ ಅಲ್ಲ? ಹೆಂಗೈತೆ ಹೇಳಿ ತಿಂದು? ತಿಂದೇ ಇಲ್ಲ. ಚೆನ್ನಾಗೈತಾ? ತಿಂದ ನೀನು? ಬಾಳಿಕ್ ಆಗ್ತಿದೆ. ಅವ್ರು ಹೋಗ್ತಾರಲ್ಲ ಅಲ್ಲಿ, ಅದಕ್ಕೆ ಇಟ್ಕೊಳಕ್ಕೆ ಆಗ್ತಿಲ್ಲ. ಅದಕ್ಕೆ ಅವಳು ಇದ್ರ ಮೇಲೆ ಇಟ್ಕೊಂಡು. ಮೀನು ಇಟ್ಕೋಬೇಕ ನೋಡು. ಯಾವ ಸಾಂಗ್ ಹಾಕ್ತೀರಾ ತಿನ್ನಕ್ಕೆ ಹೇಳಿ? ಚೆನ್ನಾಗೈತಾ? ಇವಾಗ ಎಲ್ಲ ಆಟ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಗೈಸ್. ಎಲ್ಲ ಆಟನೂ ಆಡ್ತಾರೆ. ಈವ್ನಿಂಗ್ ಆಯ್ತಲ್ಲ, ಜನ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲಾದ್ರ ಲೈಟ್ಸ್ ಎಲ್ಲ ಆಟ ಆಡ್ತೀಯಾ? ಟ್ರೈನ್? ಓ ಅದಾ, ಹೋಗೋದಾದ್ರೆ ಹೋಗೋ. ಪುಣ್ಯನ್ ಇದಕ್ಕೆ ಕೂರ್ಸು. ಪೊಟೊಟೊ ಟ್ವಿಸ್ಟರ್ಗೋಸ್ಕರ 1 ರೌಂಡ್ ಹುಡುಕ ಬಂದ್ವಿ. ಇನ್ನ ಓಪನ್ ಆಗಿರಲಿಲ್ಲ, ಇವ್ರಿನ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಅಲ್ಲೋಗೆಲ್ಲ ತಿನ್ಕೊಂಡು ತಿರ್ಗಾ ಲಾಸ್ಟಿಗೆ ಇದೇ ಅಂಗಡಿಗೆ ಬೇಕು ಅಂತ ಹುಡುಕ ಬಂದಿದ್ದೀವಿ. ಅನನ್ಯ ನೆನೆ ನೈಟು ಇದೇ ಮಾಡಿದ್ಲು ಗೈಸ್. ಅನನ್ಯ ನೆನೆ ನೈಟ್ ನೀನು ಎಷ್ಟೊತ್ತಿ ಹುಡುಕ ಬಂದಿದೀಯಾ? ಫುಲ್ ಎಂಡಿಂಗ್ ಹೋಗಿದ್ದು ನಾವು. ಇಲ್ಲೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ 1 ರೌಂಡ್ ಕರ್ಕೊ ಬಂದಿದ್ದು. ಇವತ್ತು ಅದೇ ಕತೆ. ಎಲ್ಲ ಸ್ಟಾರ್ಟ್ ಮಾಡಿರೋದಕ್ಕೆ ಎಷ್ಟು ಸೌಂಡ್ ಅಂತ ಅಂದ್ರೆ ಫುಲ್ಲು ಜಾತ್ರೆ ಕಿವಿ ಮುಚ್ಕೋಬೇಕು. ಜನರೇಟರ್ದೆಲ್ಲ ಫುಲ್ ಸೌಂಡ್. ಈಗ ಜಾತ್ರೆ ತರ ಅನ್ನಿಸ್ತೈತೆ. ಫುಲ್ ಜನ, ಫುಲ್ ಎಲ್ಲ ಸೌಂಡು ಎಲ್ಲ. ಹೆಂಗಿದೆ ಪೊಟೆಟೊ ಟ್ವಿಸ್ಟರು? ಚೆನ್ನಾಯ್ತಾ ಪುಣ್ಯ? ಇವಳಿಗೆ ಇನ್ನೊಂದು ಬೇಕಂತೆ.
ನೋಡಿ ಯಾರೋ ನಾಯಿ ಮರಿ ಹಿಡ್ಕೊಂಡು ಪುಣ್ಯ ಇನ್ನೊಂದು ಬೇಕಾ ಗಾನು ನಿಂಗೆ ಏನಾಗಲ್ಲ ಇರೋದೇ ತಿನ್ನಕ್ಕೆ ಡ್ಯಾನ್ಸ್ ಮಾಡ್ತಾಳೆ ಗೈಸ್ ಇವಳು ಸಾಂಗಿಗೆ ಪುಣ್ಯ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಎಲ್ಲಿ ಸಿಕ್ತು ಪುಣ್ಯ ತೋರ್ಸು ಪೂರಿ ತೋರ್ಸುದ್ಲು ಹೆಂಗೆ ನೋಡಿ ಗೈಸೋಳು ಎಲ್ಗೋದ್ರು ಫುಡ್ಡು ನೋಡಕ್ ಮಾತ್ರ ಸಣ್ಣ ಪುಣ್ಯ ಏನು ಆರ್ಡರ್ ಮಾಡಿದ್ದಿ ನೀನು ನೂಡಲ್ಸ್ ನಮ್ದೆಲ್ಲ ಫ್ರೈಡ್ ರೈಸ್ ನಾವು ಒಂಚೂರು ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೆ ತಿಂತೀವಿ. ಆಮೇಲೆ ನೆಕ್ಸ್ಟ್ ಪೋಸ್ ಕೊಡು ಅದು ಕೊಡಕ್ಕಾಯ್ತಾ ಇಲ್ಲ ಕೂರಿ ಬಿದ್ದೋಗುತ್ತೆ ಬೀಳ್ಸೇ ಬಿಟ್ಲು ನೆಕ್ಸ್ಟ್ ಬಿಟ್ರೆ ಡ್ಯಾನ್ಸು ಮಾಡ್ತಾಳೋಳು ಮುಕ್ಕಬಲ ಸಾಂಗ್ ಡ್ಯಾನ್ಸ್ ಮಾಡೋದು ಫಸ್ಟ್ ಪುಣ್ಯಂಗೆ ಪ್ರಿಫರೆನ್ಸ್ ಪ್ರಿಯಾರಿಟಿ ಕೊಟ್ಟಿಲ್ಲ ಹೋಗ್ಬೇಕಾ ಹೋಗ್ತಾಳ ಅವಳೆ ಎಸ್ಕೊಬರಕ್ಕೀಗ ನೋಡಿ ನಾನು ಹೇಳಲಿಲ್ವಾ ಹೋಗು ಹೊಡು ಬಾವ ಬರ್ತಾರಂತ ಇಲ್ಲ ಅವ್ರು ಬರಲ್ಲ ಅವ್ರು ನನಗೆ ಇದು ಕನೆಕ್ಟರ್ ಬೇಕಾಗಿತ್ತು ಮನೇಲೈತೆ ತಂದು ಕೊಟ್ಬಿಟ್ಟು ಹೋಗ್ತಾರೆ ಓದ್ಲು ಗೈಸ್ ಇಸ್ಕೊಬರಕ್ಕೆ ಏನು ಫಾಸ್ಟ್ ಅವಳೆ ಅಂದ್ರೆ ನಮ್ಮ ಹುಡುಗಿ ಮಾತ್ರ ಅದು ನೂಡಲ್ಸಿಗೆ ಫೋಕ್ ಕೊಟ್ಟಿಲ್ಲ ಸ್ಪೂನ್ ಕೊಟ್ಟವ್ರೆ ಅಂತ ಹೋಗೋಳು ಇಸ್ಕೊಬರಕ್ಕೆ ಬತ್ತವಳು ತಗೊಂಬತ್ತವಳು ಪುಣ್ಯ ಹಾಕಿತ್ತೀನಿ ನೀನು ಹೆಸ್ರಿಗೆ ತಕ್ಕ ಬೇಡ ಅಲ್ಲಿ ಇಟ್ಕೊ ನೀನ್ ಯಾರಿಗೂ ಕೊಡಲ್ಲ ವೇಸ್ಟ್ ಅದು ನೀನ್ ತಗೋ ನಿನ್ ಫೋಕಲ್ಲಿ ತಿನ್ನು ನಿನ್ ಫೋರ್ಕಲ್ಲಿ ನೀನು ತಿನ್ನು ಬೇಕಾಗುತ್ತೆ ಲಾಸ್ಟಿಗೆ ತಿನ್ನೋದು ನಿಂಗೆ ಎತ್ತಿಡು ಅಲ್ಲೇ ಎಸಿ ಅವ್ರಿಗೆ ಸ್ಪೂನ್ ನೀನು ಕೊಟ್ರೆ ಅವ್ರೇನು ಯೂಸ್ ಮಾಡಲ್ಲ ಎಸಿತಾರೆ ಯಾವುದು ಪುಟ್ಟ ಹುಡುಗಿ ಟ್ರಿಪ್ಪಿಗೆ ಕರ್ಕೊಂಡು ಇದೇ ಜಾತ್ರೆ ಅಂದ್ರೆ ಟಿಶ್ಯೂನ ಅಂತ ನಮ್ಮ ಪುಣ್ಯನ್ ಹೆಂಗ್ ನೋಡ್ಕೊತಿದೀವಿ ನೋಡಿ ಗೈಸ್ ಇಲ್ಲಿ ಎಲ್ಲ ಚಲ್ತಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಕೂರ್ಸೋದು ಲಿಕ್ಕಿನೇ ಪರವಾಗಿಲ್ಲ ಗ್ಯಾಂಗ್ ಹೋಯ್ತಾ ಇದ್ದೀನಿ ನಮ್ಮ ಯಜಮಾನ್ರು ನೋಡಿ ಗೈಸ್ ಅಯ್ಯೋ ಇವ್ರಿಗೆ ಎಷ್ಟು ನಗು ಅಂತು ಹಂಗೆ ಹೇಳ್ಬಿಟ್ಟಲ್ಲ ಸರ್ ನಮ್ಮ ಪುಣ್ಯನ್ ವಾಚ್ ನೋಡಿ ಗೈಸ್ ಟಚ್ ವಾಚ್ ತಗೊಂಡವಳೆ ಅವಳು ಟಚ್ ವಾಚ್ ಟಚ್ ಸ್ಕ್ರೀನ್ ನೋಡಿ ಹಿಂಗೆ ಮಿಣ ಇಲ್ಲಿ ಗಾನದ್ ನೋಡಿ ಗೈಸ್ ಹಿಂಗೆ ಇಬ್ರದ್ದು ಸೇಮ್ ಮಾಡಬೇಕು ಇಬ್ರದ್ದು ಸೇಮ್ ಬಟ್ ಸೈಜ್ ಡಿಫ್ರೆನ್ಸ್ ನೈಸ್ ಚೆನ್ನಾಗಿದೆ ನಡೀರಿ ಜಾತ್ರೆ ನೋಡೋದಾ ಇಲ್ಲಿ ನೋಡ್ಕೊ ಬಂದ್ವಲ್ಲ ಕ್ಯೂಟ್ ಆಗೈತೆ ನಾನು ತಗೋತಾ ಇರೋದು ನಿನಗೂ ಬೇಕಾ ಪುಣ್ಯ ಬೇಕಾ ಎಷ್ಟಂತ 30 30 rupees ನೀವು ತಗೋತೀರಾ ಬೇಡ ಕ್ಯೂಟ್ ಆಗೈತೆ ನೋಡಿ 50 rupees 30 ಕನ್ಫ್ಯೂಸ್ ಆಗಿದ್ದೀನಿ ಇದು ತಗೊಳ್ಳೋದು 10 ತಗೊಳ್ಳೋದು ಅಂತ ಕ್ಯಾಟ್ ತಗೊಳ್ಳೋದು ತೋರಿಸ್ತವಳೆ ಅದು ಪುಣ್ಯಂಗೆ ಆ ಥರದ್ದೆಲ್ಲ ಬೇಡ ನಮಗೆ ಕ್ಯೂಟ್ ಆಗಿರೋದು ಬೇಕು ಬೇಡ ಕಡೆ ಚೆನ್ನಾಗಿಲ್ಲ ಕಾಣಿಸ್ತೀರಾ ಓ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಈಗ ನಮ್ಮ ಪುಣ್ಯ ಮಾಡ್ಬೇಕು ಗೈಸ್ ನೋಡಿ ಮಾಡೋದಕ್ಕೆ ಸಮಾಧಾನ ಇಲ್ಲ ನೋಡಿ ಅಲ್ಲಿ ಫೈನಲಿ ಆಯ್ತು ಗೈಸ್ ಇದು ಗಾನದು ಇದು ಪುಣ್ಯಂದು ಸೆಲೆಕ್ಷನ್ ಆಗೋಯ್ತು ಚೆನ್ನಾಗೈತೆ ಎರಡು ಕ್ಯೂಟ್ ಆಗೈತೆ ಒಳ್ಳೆ ಮಲ್ಗಿರೋ ಪಾಪು ತರ ಮುದ್ದಾಗಿ ಗೈಸ್ ನಾವ್ ಯಾವ ಅಂಗಡಿಗಾದ್ರೂ ಹೋಗ್ಲಿ ಸುಮ್ಮನೆ ಅಂತ ನಿಂತ್ಕೊಳ್ಳಲ್ಲ ನೋಡಿ ನೈಲ್ ಪಾಲಿಶ್ ಸ್ಮೆಲ್ ಕುಡಿಯೋದು ಆ ಫೋನ್ನ ಕುಯ್ಕ ಅಂತ ಅನ್ಸೋದು ಇದು ಏನಾದ್ರು ಒಂದು ಮಾಡ್ತಾ ಇರ್ತಾಳೆ ಆಕ್ಟಿವ್ ಅಂದರೆ ಆಕ್ಟಿವ್ ಫುಲ್ ಹೈಪರ್ ಆಕ್ಟಿವ್ ಪುಣ್ಯ ಮಾತ್ರ ಕೈ ನೋಡಿ
ಓಡ್ ಬಂದ್ಬಿಟ್ಟು ಈ ಗೊಂಬೆನ ಹಿಂಗೆ ಕೆಳಗಡೆ ಎಳೆದ್ಲು, ಹಿಂಗೆ ಫುಲ್ ಕಿತ್ಕೊಂಡು ಕೆಳಗೆ ಬಿತ್ತು. ನೋಡಿ ಅಣ್ಣ ಕಟ್ತವ್ರೆ ನೋಡಿ ಗೈಸ್. ತಿರ್ಗ ಕೈ ನೋಡಿ ಅಲ್ಲಿ, ಸುಮ್ಮನೆ ಅಲ್ಲೊಡಿಯಲ್ಲಿ ತಿರ್ಗ ಎಳಿಯಕ್ಕೆ ಹೋಗೋಳ, ತಿರ್ಗ ಕಿತ್ಕೋಬೇಕು. ಕಿತ್ತೋಗುತ್ತದು. ಪುಣ್ಯಂಗ್ ಗೋಲ್ಗಪ್ಪ ತಿನ್ಸಕ್ ಬಂದಿದೀವಿ ಗೈಸ್. ಈಗ ಫೈನಲ್ ಹೊರಡ್ತೀವಿ. ಎಷ್ಟು ಟೈಮ್ ಆಗೋಗಿದೆ ನೋಡಿ, ಇಲ್ಲಿ ಫುಲ್ ನೈಟ್ ಆಗಕ್ ಬಂದಿದೆ. ಗೈಸ್ ಇದಕ್ಕೆ ಯಾರೋ ಅಜ್ಜಿ ತಿರ್ಕೋತಾರೆ, ನಾವೇ ಕುತ್ಕೊಳ್ಳೋ ಫುಲ್ ಭಯ ಪಡ್ತೀವಿ. ಅದು ಹೆಂಗ ಆಗಡುತ್ತೆ ಅಂದ್ರೆ ಏನ್ ಫುಲ್ ಕ್ರೇಜ್ ಮಾತ್ರ. ತುರ್ಬೇಕಿರ ಫುಲ್ ಕ್ರೇಜ್. ಪುಣ್ಯನ್ಗೆ ಗೋಲ್ಗಪ್ಪ ಕೊಡ್ಸಿದ್ರೆ ಏನಾಗ್ತಿದೆ ಅಂದ್ರೆ ಸ್ಕ್ಯಾನರ್ ವರ್ಕ್ ಆಗ್ತಿಲ್ಲ. ನಮ್ಮ ಹತ್ರ ಕ್ಯಾಶ್ ಪೂರ್ತಿ ಖಾಲಿ ಆಗ್ಬಿಟ್ಟೈತೆ. ಪಾಪ ಹುಡ್ಗ ಅನನ್ಯ ಪೇ ಮಾಡಿದ್ದು ಫೋನ್ ಪೇ ಇಂದ, ಯಾವ್ದು ಸ್ಕ್ಯಾನರ್ QR ಕೋಡ್ ಕೊಟ್ಟ, ಡೆಬಿಟ್ ಆಗ್ತೈತೆ ಅಮೌಂಟ್, ಬಟ್ ಅವನಿಗೆ ಕ್ರೆಡಿಟ್ ಆಗ್ತಿಲ್ಲ. ಟ್ರಾನ್ಸಾಕ್ಷನ್ ಫೇಲ್ಡ್ ಆಗ್ತೈತೆ. ನಾನು ಅವ್ನ ನಂಬರಿಂದ ಮಾಡಿದೆ, ಅದು ರೀಫಂಡ್ ಆಗುತ್ತೆ. ಮತ್ತೆ ನನ್ನ ನಂಬರಿಗೆ ಅವ್ನ ನಂಬರಿಗೆ ಮಾಡಿದೆ, ಅದೂ ಟ್ರಾನ್ಸಾಕ್ಷನ್ ಫೇಲ್ಡ್ ಆಯಿತು. ಇಲ್ಲೊಂದು ಅಂಗಡಿ ಹತ್ರ ಬಂದಿದ್ದೀವಿ. ಪಾಪ ಅವ್ರಿಗೆ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಹೋಗಿ ಹುಡ್ಕೊಂಡು ಕೊಡಬೇಕು. ಪಾಪ ಅವ್ನು ಪರವಾಗಿಲ್ಲ, ಹೋಗಿ ಅಂತಿದ್ದೆ. ಎಷ್ಟು ನನ್ನ ಕೇಸರು, ಅನನ್ಯನ್ ಮ್ಯಾಂಗೋ ಫ್ಲೇವರು. 20 ರೂಪೀಸ್ ಇಸ್ಕೊಂಡು ಹೋಗಿ ಅವ್ರು ಗೋಲ್ಗಪ್ಪ ಅವ್ರಿಗೆ ಕೊಟ್ವಾ. ಕೂತಿರ್ತೀವಿ, ಬೆಳಗ್ಗೆ ಕೂತಿದ್ವಲ್ಲ ಅಲ್ಲಿ. ಓಡೋದ್ಲು. ಪಾಪ ಅವ್ನು ಹೆಂಗೋ ಪರವಾಗಿಲ್ಲ ಬಿಡಿ ಇಂದ ಕೊಟ್ಟು ಬಂದ. ಅಲ್ಲ ಕೊಟ್ಬಿಟ್ಟು ಅವ್ನಿಗೆ ಅಟ್ಲೀಸ್ಟ್ ಅವ್ನು ನೋಡೋ ತಕಾರ ನಿಂತ್ಕೋಬೇಕು ತಾನೆ. ಅವ್ನು ನೀನು ಓಡ್ ಬರ್ತಿದ್ದಿ, ಅವ್ನು ನೋಡ್ತವ್ನೆ ಹಿಂಗಂತವ್ನೆ ಸ್ಮೈಲ್ ಕೊಟ್ಬಿಟ್ಟು ಓಕೆ ಅಂತ. ಇವಾಗ ಜಾತ್ರೆ ಮುಗಿಸ್ಕೊಂಡು ಈಚೆ ಹೋಗ್ತಾ ಇದೀವಿ. ಎಲ್ಲ ಜನಗಳೆಲ್ಲ ಇವಾಗ ಬರ್ತಾವ್ರೆ, ಎಲ್ಲ ಒಳಗೆ ಹೋಗ್ತವ್ರೆ. ಇವಾಗ ಈಚೆ ಹೋಗ್ತಾ ಇದೀವಿ ಮುಗಿಸ್ಕೊಂಡು. ಆಲ್ರೆಡಿ 6 o'clock. ನಿಂಗೂ ಬೇಕಾಗಿತ್ತಾ? ಚೇಂಜ್ ಇಲ್ಲ. ಅದು ಎಷ್ಟು ದಿನ ಇರುತ್ತೆ? ಹೋಗುತ್ತೆ, ಅದು ಕೆಮಿಕಲ್ ಹಾಕ್ಸ್ಕೋಬಾರ್ದು. ಅದೆಷ್ಟು ಪುಟ್ಟಗೈತೆ. ಅನನ್ಯನೇನೆ ಹಾಕ್ಸ್ಕೊತೀನಿ ಅಂತಿದ್ಲು. ಆಮೇಲೆ ಈಚೆ ಬರೆಸಿದ್ರೆ ಸುಮ್ಮನೆ ಅಲ್ಲ, ಹೋಗ್ಬಿಡತ್ತ ಬೇಡ ಅಂತ ಬಂದ್ವಿ ಗೈಸ್. ನಾವು ಈಚೆ ಇನ್ನೇನಿದ್ರು ಓಡೋದಷ್ಟೇ. ಎಲ್ಲ ಲೈಟ್ಸ್ ಎಲ್ಲ ಇವಾಗ ಆನ್ ಆಗ್ತಿದೆ ನೋಡಿ. ಆಯ್ತು ಕಣವ, ನಿಂಗೆ ಪೋಸ್ಟ್ ಕೂಡ ತೋರಿಸ್ತೀನಿ. ಹಾಂ, ವಿ ಆರ್ ಗೋಯಿಂಗ್ ಬ್ಯಾಕ್ ಗೈಸ್. ಎಷ್ಟು ಚಂದ ಕಾಣಿಸ್ತಿದೆ ನಮ್ಮ ತುರುವೇಕೆರೆ. ಫುಲ್ ಲೈಟಿಂಗ್ಸ್ ನೋಡಿ. ನಾವು ಡೇ ಟೈಮಲ್ಲಿ ಬಂದಿದ್ದು, ಇವಾಗ ಹೋಗ್ತಾ ಇದು ಬರೀ ನೈಟೇ ಚಂದ. ಈ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆಲ್ಲ ಸೋ ಬ್ಯೂಟಿಫುಲ್. ನಮಗೆ ಸ್ವಲ್ಪ ಕೆಲಸ ಹೇಳಿದ್ರು ಗೈಸ್ ಮನೆಯಲ್ಲಿ. ಅದನ್ನ ನಾವು ಹುಡುಕೊಂಡು ತಗೊಂಡು ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನೂ ಒಂದು ಕೆಲಸ ಇದೆ, ಆನ್ ದ ವೇ ಮಾಡ್ಕೊಂಡು ಹೋಗ್ಬೇಕು ಅದನ್ನ. ಜಾತ್ರೆಯಿಂದ ಬಂದು ಎಲ್ಲ ಇನ್ಫಾರ್ಮೇಶನ್ ಕೊಡ್ತವ್ರೆ ನೋಡಿ ಗೈಸ್. ಎಲ್ಲ ಹೇಳ್ತವ್ರೆ ಏನೇನು ತಾಂಡ್ರು, ಏನೇನು ತಿಂದ್ರು, ಏನೇನು ಆಡಿದ್ರು, ಏನೇನು ಮಾಡಿದ್ರು. ಅಲ್ಲೇ ನಾವು ಬರೋಷ್ಟರಲ್ಲಿ ಹೇಳಿ ಎಲ್ಲ ಮುಗಿಸೋರಲ್ಲೇ. 3,000 ಕಡಿಮೆ ಬಿಡು. And yes, we are back in the home. We are so happy. ಇವತ್ತು ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು. ನಮಗೆ ಬೇಕಾದಷ್ಟು ಹೊತ್ತು ಇದ್ವಿ, ಬೇಕಾಗಿದ್ದನ್ನೆಲ್ಲ ತಿನ್ಕೊಂಡು, ಎಷ್ಟೊತ್ತು ಬೇಕಷ್ಟೊತ್ತು ಓಡಾಡಿಕೊಂಡು, ಎಷ್ಟೊತ್ತಾಗುತ್ತೆ ಅಷ್ಟು ಕಂಪ್ಲೀಟ್ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಕಂಪ್ಲೀಟ್ ಸಮಾಧಾನ ಆಗೋಷ್ಟು ನೋಡ್ಕೊಂಡು ಬಂದ್ವಿ, ತಿನ್ಕೊಂಡು ಓಡಾಡಿಕೊಂಡು. ವಿ ಆರ್ ಸೋ ಹ್ಯಾಪಿ. ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಖುಷಿಯಾಗಿದೆ ಅಂತ. ಇವತ್ತು ಜಾತ್ರೆ ಮಾಡಿದ ಥರ ಅನ್ನಿಸ್ತು. ಆ್ಯಂಡ್ ನಮ್ಗಿನ್ನ ಮುಂಚೆ ಆಲ್ರೆಡಿ ಪುಣ್ಯ ಗಾನವಿ ಎಲ್ಲರೂ ಬಂದಿದ್ದಾರೆ, ಇಲ್ಲಿ ಬಂದು ನೋಡೋನು. ಆ್ಯಂಡ್ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ಕೂಡ ನೀವು ನೋಡಿದ್ದೀರಾ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಇವಳನ್ನು ತೋರಿಸ್ತೀನಿ ತಾಳಿ. And thank you for watching guys. Please do like, share, comment and subscribe.